ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಹನುಮಾನ್ ಸೇವಾ ಸಂಘ ಟ್ರಸ್ಟ್ ಹಾಗೂ ಬನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನ ಎರಡು ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಆಚಾರ್ಯ ಬನಂಜೆಯವರ 90ರ ವಿಶ್ವ ನಮನವನ್ನು ನಾವು ಇಂದು ಪ್ರಾರಂಭ ಮಾಡ್ತಿದ್ದೇವೆ. ಮೊದಲಿಗೆ ಪೂಜ್ಯರಾದ ಡಾಕ್ಟರ್ ಬನಂಜೆ ಗೋವಿಂದಾಚಾರ್ಯರ ಪದತಲಗಳಲ್ಲಿ ಭಕ್ತಿಪೂರ್ವಕದ ಪ್ರಣಾಮಗಳನ್ನು ಮೊದಲು ಸಲ್ಲಿಕೆ ಮಾಡಿ, ಇವತ್ತಿನ ಈ ಕಾರ್ಯಕ್ರಮವನ್ನು ಮಾಡ್ತಿರೋರು ಶ್ರೀ ಹನುಮಾನ್ ಸೇವಾ ಸಂಘದ ಶ್ರೀ ವಿಠ್ಠಲ್ ಕುಲಕರ್ಣಿ ಆಂದೋಲ ಮತ್ತು ಶ್ರೀಕಾಂತರಾವ್ ಎಸ್ ಕುಲಕರ್ಣಿಯವರು. ವೇದಿಕೆ ಮೇಲಿರುವ ಇವತ್ತಿನ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿರುವ ಕುಮಾರ ಭಾಸ್ಕರ್ ವರ್ಮ ಸಂಸ್ಕೃತ ಮತ್ತು ಪುರಾತನ ಅಧ್ಯಯನದ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಪ್ರಹ್ಲಾದ್ ಜೋಶಿ ಅವರೇ, ಅತಿಥಿಗಳಾಗಿ ವೇದಿಕೆ ಮೇಲಿರುವ ಡಾಕ್ಟರ್ ಶಂಭುಲಿಂಗ ಪಾಟೀಲ್ ಬಳಬಟ್ಟಿಯವರೇ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಶ್ರೀನಿವಾಸ ಸೇರನೂರ್ಕರ್ ಅವರೇ, ಈ ಸಭೆಯಲ್ಲಿ ಇರುವ ಎಲ್ಲ ಮಹನೀಯರೇ, ಬನಂಜೆ ಗೋವಿಂದಾಚಾರ್ಯರ ಅಭಿಮಾನಿ ವರ್ಗದವರೇ, ಅಧ್ಯಾತ್ಮ ಬಂಧುಗಳೇ, ಬನಂಜೆ ಅನ್ನುವ 3 ಅಕ್ಷರ ಕನ್ನಡ ನಾಡಿಗೆ ಒಂದು ಮಂತ್ರ ಸದೃಶವಾದಂಥದ್ದು. ಆ ಮಂತ್ರ ಸದೃಶರಾದಂಥ ಆಚಾರ್ಯ ಬನಂಜೆಯವರ 90ರ ನವತಿ ಸಂವತ್ಸರದಲ್ಲಿ ನಾವು ಇದ್ದೀವಿ. ಈಗ ಬನಂಜೆ ಗೋವಿಂದಾಚಾರ್ಯರು ಅಂದ ತಕ್ಷಣವೇ ಇಡೀ ಕರ್ನಾಟಕದ ಎಲ್ಲೆಲ್ಲಿ ಅವರು ಉಪನ್ಯಾಸಗಳನ್ನು ಪ್ರವಚನಗಳನ್ನು ಮಾಡಿದ್ರು ಅಂಥ ಜಾಗಗಳೆಲ್ಲ ಒಂದು ಕೇಂದ್ರ, ಒಂದು ರೀತಿಯಲ್ಲಿ ಅವೆಲ್ಲ ಜಾಗೃತ ಸ್ಥಾನಗಳಾಗಿ ಅದು ಪರಿಣಾಮ ಆಗಿವೆ. ಕಲಬುರಗಿ ಕೂಡ ಆ ಬಗ್ಗೆ ಒಂದು ಜಾಗೃತ ಸ್ಥಾನ. ಇದೇ ತಾನೇ ನಾವು ಹನುಮಾನ್ ಅಭಯಹಸ್ತ ಹನುಮಾನ್ ಮಂದಿರಕ್ಕೆ ಹೋಗಿ ನಾವಲ್ಲಿ ಬನಂಜೆಯವರು ಕೂತ್ಕೊಂಡು ಎಲ್ಲಿ ಪ್ರವಚನ ಮಾಡ್ತಾಯಿದ್ರು ಆ ಜಾಗ ನೋಡಿದಾಗ ಒಂದು ಕ್ಷಣ ಮೈಯೆಲ್ಲ ಪುಳಕವಾಗುತ್ತೆ. ಒಂದು ವೈಬ್ರೇಷನ್ ಕೂಡ, ಒಂದು ಸ್ಪಂದನ ಅಲ್ಲಿ ದೊರಕುತ್ತೆ. ಆಚಾರ್ಯ ಬನಂಜೆಯವರ ಸಮೀಪಕ್ಕೆ ಬಂದವರೆಲ್ಲರೂ ಕೂಡ ಪುನೀತರಾಗಿದ್ದಾರೆ. ತಮ್ಮ ಬಾಳನ್ನು, ತಮ್ಮ ಬದುಕನ್ನು, ಬಾಳಿನಲ್ಲಿ ಬೆಳಕನ್ನು ಕಂಡವರಾಗಿದ್ದಾರೆ ಮತ್ತು ಬೆಳಕಿನ ಸವಿ ಏನು ಅನ್ನೋದನ್ನು ತಿಳಿದವರಾಗಿದ್ದಾರೆ. ಗೋವಿಂದಾಚಾರ್ಯರ ಈ 90ರ ನಮನದಲ್ಲಿ ನಾವು ಕಳೆದ ಆಗಸ್ಟ್ ತಿಂಗಳಲ್ಲಿ ಉಡುಪಿಯಲ್ಲಿ ಈ ಕಾರ್ಯಕ್ರಮವನ್ನು ಹಾಗೆ ನೋಡೋದಾದರೆ ಅದನ್ನು ವೀಣಾ ಬನಂಜೆಯವರು ಬ್ರಹ್ಮರಥ ಅಂತ ಕರೆದರು. ಗೋವಿಂದ ನಮನ ಮಾಡ್ತಿರೋದು ಬ್ರಹ್ಮರಥ. ಬ್ರಹ್ಮ ಅನ್ನೋದಕ್ಕೆ ವೇದ, ಜ್ಞಾನ ಅನ್ನೋ ಅರ್ಥ ಇದೆ. ಅವರು 4 ವೇದಗಳಲ್ಲೂ ಪಾರಂಗತರು. ಶಾಸ್ತ್ರಗಳ ವಿಷಯಗಳಲ್ಲಿ ಹೇಳಲೇಬೇಕಾಗಿಲ್ಲ. ಕಾವ್ಯ, ನಾಟಕ, ಯೋಗ, ಅನೇಕ ವಿಷಯಗಳಲ್ಲಿ ಅವರಿಗಿದ್ದಂಥ ತಲಸ್ಪರ್ಶೀಯವಾದ ಜ್ಞಾನ ಅನ್ಯಾದೃಶವಾದ್ದು. ಎಷ್ಟು ಅನ್ಯಾದೃಶವಾದ್ದು ಅಂದರೆ ಅವರಿಗೆ ಯಾವುದಾದ್ರೂ ಒಂದು ಪ್ರಶ್ನೆ ಕೇಳಿದ್ರೆ ತಕ್ಷಣವೇ ಉತ್ತರ ಹೇಳಬಲ್ಲಷ್ಟು ಸಾಮರ್ಥ್ಯ ಮತ್ತು ಯಾವುದು ತುಂಬ ಕ್ಲಿಷ್ಟಕರವಾದ್ದು, ಸಮಸ್ಯಾತ್ಮಕವಾದದ್ದನ್ನು ಕೂಡ ಅವ್ರು ನೀರು ಕೊಡೋದಂತ ಹೇಳ್ತಿದ್ರು. ಅವರು ಅಷ್ಟು ಬೇಗ ಹೇಳೋರು ಅದನ್ನು ವಿಷಯನ, ಮತ್ತು ಅಷ್ಟು ಖಾಚಿತ್ಯ, ಅಷ್ಟು ಸ್ಪಷ್ಟತೆ, ಅಷ್ಟು ಪಾರದರ್ಶಕತೆ. ತಮ್ಮ ಬದುಕಿನಲ್ಲಿಯೂ ಹಾಗೆ ಪಾರದರ್ಶಕತೆ ಇಟ್ಕೊಂಡವರು. ಹಾಗೆ ತಮ್ಮ ಸಾಹಿತ್ಯ ಮತ್ತು ಶಾಸ್ತ್ರ ವಿಷಯಗಳಲ್ಲಿ, ಕಾವ್ಯ ಮಾರ್ಗದಲ್ಲಿ ಅವರಿಗಿದ್ದಂಥ ಅನನ್ಯವಾದಂಥ, ಅನತಿ ಸಾಧಾರಣವಾದಂಥ ಅದನ್ನು ಇಡೀ ಕರ್ನಾಟಕವೇ ಬಲ್ಲುದು. ಅದನ್ನು ಮಂಗಳೂರಿನಲ್ಲಿ ಅವರು ಪ್ರವಚನಕ್ಕೆ ₹1 ಟಿಕೆಟ್ ಇಟ್ಟು ಪ್ರವಚನ ನಡೀತಾ ಇದ್ದರೆ ಇಡೀ ಮಂಗಳೂರಿನಲ್ಲಿ ಆ ಸಭಾಸ್ಥಾನ ಎಲ್ಲ ತುಂಬಿ ಹೊರಗಡೆ ಜನ ನಿಂತ್ಕೊಂಡು ಕೇಳ್ತಾಯಿದ್ರು. ಅಂದರೆ ನೀವು ಅವರಿಗಿದ್ದ ಆ ಪ್ರವಚನ ವಾಕ್ಪಟುತ್ವ, ವಿಷಯದ ವಿಶದತೆ ಇದೆಲ್ಲವೂ ನಮಗೆ ಮನವರಿಕೆ ಆಗುತ್ತೆ. ಅವರ ಗ್ರಂಥರಾಶಿಗಳಂತೂ ಒಂದೊಂದು ಗ್ರಂಥಗಳು ಒಂದೊಂದು ಅಸಾಮಾನ್ಯವಾದ್ದು. ಅವರು ಕನಕೋಪನಿಷತ್ತು ಅನ್ನೋದನ್ನು ಬರೆದರು. ಪುರಂದರೋಪನಿಷತ್ತು ಬರೆದ ಹಾಗೆ ಕನಕೋಪನಿಷತ್ತು ಕೂಡ, ಕನಕನನ್ನು ಉಪನಿಷತ್ತಿಗೆ ಸಮಾನವಾಗಿ ಇಟ್ಟು ನೋಡಿದಂಥವ್ರು ಅವರು.
ಯಾವ ವಿಷಯದ ಬಗ್ಗೆ ಅವರು ಬರೆದಿಲ್ಲ, ಯಾವ ವಿಷಯದ ಬಗ್ಗೆ ಅವರು ಚರ್ಚೆ ಮಾಡಿಲ್ಲ. ಅದು ನೋಡ್ತಾ ಹೋದರೆ ಅನೇಕ ಇನ್ನೂ ಬೇಕಾದಷ್ಟು ಪುಸ್ತಕ ಬೇಕಾದಷ್ಟಿದೆ. ಅವರ ತೈತರಿ ಉಪನಿಷತ್ತಿನ ಮೇಲೆ, ಕಠೋಪನಿಷತ್ತಿನ ಮೇಲೆ, ಮಾಂಡುಕ್ಯ ಇತ್ಯಾದಿ ಉಪನಿಷತ್ತುಗಳ ಮೇಲೆ ಅವರು ಮಾಡಿದ ಪ್ರವಚನಗಳು ಪುಸ್ತಕ ರೂಪದಲ್ಲಿ ಬಂದಿಲ್ಲ. ಕೇವಲ ತಲವಕಾರೋಪನಿಷತ್ತು ಒಂದು ಮಾತ್ರ ಬಂದಿದೆ. ಅವರು ಎಲ್ಲೆಲ್ಲೂ ಕೂಡ ಮಾಡಿದ್ದಾರೆ. ಅದು 5 ಜನಕ್ಕೂ ಮಾಡಿದ್ದಾರೆ, 10 ಜನಕ್ಕೂ ಮಾಡಿದ್ದಾರೆ, ಸಾವಿರಾರು ಜನಗಳಿಗೂ ಅವರು ಪ್ರವಚನ ಮಾಡಿದ್ದಾರೆ. ಅವರ ಪ್ರವಚನಕ್ಕೆ ಸಂಖ್ಯೆಯೇ ನಿರ್ಣಯ ಅಲ್ಲ. ಕೇಳುವವರು ಯಾರಿದ್ದಾರೋ, ಯಾರಿಗೆ ಇದನ್ನು ಬೇಕು ಅಂತ ಹಸಿವು ಇದೆಯೋ, ಅಧ್ಯಾತ್ಮದ ಹಸಿವು ಯಾರಿಗಿದೆಯೋ ಅಂಥವರಿಗೆಲ್ಲ ಈ ಅಧ್ಯಾತ್ಮದ ರಸವನ್ನು ಉಣಬಡಿಸುವಂಥ ಒಬ್ಬ ಮಹಾಚೇತನ. ಅಂಥವರ ಬಗ್ಗೆ ನಾವು ಉಡುಪಿಯಿಂದ ಆರಂಭ ಮಾಡಿ ಮಣಿಪಾಲ್ಗೆ ಬಂದು, ಮಣಿಪಾಲಿಂದ ಮತ್ತೆ ಕುಕ್ಕೆಗೆ ಹೋಗಿ, ಕುಕ್ಕೆಯಿಂದ ಪುತ್ತೂರು ಬಂದು, ಪುತ್ತೂರಿನಿಂದ ಮತ್ತೆ ನಾವು ಭಾಗವತ್ ಸಪ್ತಾಹ ಋಷಿಕೇಶದಲ್ಲಿ ಮಾಡಿ, ಅದಾದಮೇಲೆ ನಾವು ನಿನ್ನೆ ರಾಯಚೂರು ಬಂದು ಇವತ್ತು ಗುಲ್ಬರ್ಗದಲ್ಲಿ ಬಂದು ನಿಂತಿದ್ದೇವೆ. ಇನ್ನು ಮುಂದೆ ಸಾಗರ ಮತ್ತು ಶಿವಮೊಗ್ಗ, ಅದಾದಮೇಲೆ ಮೈಸೂರು, ಹುಬ್ಬಳ್ಳಿ, ಧಾರವಾಡ, ಈ ನಡುವೆ ಅಮೇರಿಕದಲ್ಲೂ ಕೂಡ 3 ಕಡೆ ಗೋವಿಂದನ ಮನವನ್ನು ಮಾಡಲಿದ್ದೇವೆ. ವಿಶ್ವ ಬನಂಜ 90ನ್ನು ಅಲ್ಲೂ ಕೂಡ ಆಚರಣೆ. ಅದಾದಮೇಲೆ ಮುಂದಿನ ವರ್ಷ ಆಗಸ್ಟಲ್ಲಿ 3 ದಿನಗಳ ಕಾಲ ಈ ಕಾರ್ಯಕ್ರಮವನ್ನು ನಾವು ಸಮಾರೋಹ ಮಾಡ್ತೀವಿ. ಅಂದರೆ ಇಷ್ಟು 40 ಕಡೆ ಆಚಾರ್ಯ ಬನಂಜಿಯವರನ್ನು ಕುರಿತು ಒಂದು ಜಾಗೃತವಾಗಿ ನಡೆಸ್ತಿರುವಂಥ ಕಾರ್ಯಕ್ರಮಗಳು ಇವುಗಳೆಲ್ಲ ಬನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನ ಮಾತ್ರ ನಡೆಸ್ತಾ ಇಲ್ಲ. ಪ್ರತಿಷ್ಠಾನ ಜೊತೆಗೆ ಕೈ ಜೋಡಿಸಿರ್ತಿರೋರು ನೋಡಿ, ಈ ರೀತಿಯ ಎಲ್ಲೆಲ್ಲಿ ಆಚಾರ್ಯರ ಅಭಿಮಾನಿಗಳಿದ್ದಾರೋ, ಯಾರ್ಯಾರು ಆಚಾರ್ಯರ ಮೂಲಕ ಬೆಳಕನ್ನು ಕಂಡವರಿದ್ದಾರೋ, ಯಾರ್ಯಾರು ಆಚಾರ್ಯರ ವಿದ್ವತ್ತಿಗೆ, ಅವರ ಆಳವಾದ ತಲಸ್ಪರ್ಶವಾದ ಜ್ಞಾನಕ್ಕೆ ತಮ್ಮನ್ನು ತಾವೇ ಸಮರ್ಪಣೆ ಮಾಡಿಕೊಂಡಿದ್ದಾರೋ ಅವರೆಲ್ಲರೂ ಸೇರಿ ಈ ಕಾರ್ಯಕ್ರಮಗಳು ಮಾಡ್ತಿರೋದು. ಹಾಗೆ ನೋಡೋದಾದರೆ ನಿನ್ನೆ ರಾಯಚೂರಿನಲ್ಲಿ ನಡೆದ ಕಾರ್ಯಕ್ರಮ ರಾತ್ರಿ 12 ಗಂಟೆವರೆಗೂ ಜನ ಕೂತ್ಕೊಂಡಿದ್ರು. ಹೆಚ್ಚು ಕಡಿಮೆ ಒಂದು 350ರಿಂದ 400 ಜನಗಳು ಇದ್ದರು. ಒಂದು ಮಧ್ಯರಾತ್ರಿ 12 ಗಂಟೆವರೆಗೂ ಕೂತ್ಕೊಂಡಿದ್ರು ಅಂದರೆ ಬನಂಜಿಯವರ ಶಕ್ತಿ ಮತ್ತು ಅವರ ಬಗೆಗಿರುವ ಪ್ರೀತಿ ಮತ್ತು ಗೌರವ ಎಷ್ಟಿತ್ತು ಅಂತ ನೀವು ಊಹಿಸ್ಕೋಬೋದು. ಅಲ್ಲಿಂದ ಹೀಗೆ ಬಂದವರು ಮತ್ತು ಇವತ್ತು ನಮ್ಮ ಹಿರಿಯರಾದಂಥ ಕುಲಕರ್ಣಿಯವರು, ಅವರು ಬನಂಜಿಯವರ ಭಾಳ ಅಭಿಮಾನಿಗಳು. ಅವರು ಬನಂಜಿ ಅಂದ ತಕ್ಷಣವೇ ಕಣ್ಣಲ್ಲಿ ಹೊಳಪು ಬರುತ್ತೆ ಅವರಿಗೆ. ಹಾಗೆಯೇ ವಿಠಲ್ ಕುಲಕರ್ಣಿಯವರು ಈ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಬನಂಜಿಯವರನ್ನು ನಾವು ನೆನೆಯೋದು ಅಂದರೆ ನಮ್ಮ ಭಾರತದ ಸನಾತನ ಸಂಸ್ಕೃತಿಯನ್ನು ರೀವಿಸಿಟ್ ಮಾಡಿದ ಹಾಗೆ, ಮತ್ತು ಸನಾತನ ಧರ್ಮದ ಶಕ್ತಿ ಮತ್ತು ಸನಾತನ ಧರ್ಮಕ್ಕಿರುವ ಆಳತೆಯನ್ನು ತಿಳ್ಕೊಳ್ಳೋ ಹಾಗೆ. ಅವರ ಇಡೀ ಎಲ್ಲ ಗ್ರಂಥಗಳು ಕೂಡ ತುಂಬ ಅದು ಮುಖ್ಯ ಅಲ್ಲ. ಭಾರತವನ್ನು ಹೇಳಿ, ರಾಮಾಯಣ ಹೇಳಿ, ಭಗವದ್ಗೀತೆ ಹೇಳಿ, ಭಾಗವತ ಹೇಳಿ, ಅವನ್ನು ಕೇವಲ ಒಂದು ಪಠ್ಯದ ಸಾಮಗ್ರಿ ಅಂತ ಹೇಳ್ತಿರಲಿಲ್ಲ. ಆದರೆ ಆ ಪಠ್ಯಗಳ ಅಂತರಂಗದಲ್ಲಿ ಹುದುಗಿರುವಂಥ ಶಾಶ್ವತವಾದ ಮೌಲ್ಯಗಳು ಏನಿದೆಯೋ, ಇವತ್ತಿನ ವರ್ತಮಾನಕ್ಕೆ ಏನು ಬೇಕೋ ಅದನ್ನೂ ಕೂಡ ಅನ್ವಯ ಮಾಡಿಕೊಂಡು ಅವರು ಮಾತಾಡ್ತಾಯಿದ್ರು. ಕತೆ ಹೇಳೋದು ಬೇರೆ, ಆದರೆ ಕತೆ ಹಿಂದಿರುವಂಥ ತಾತ್ವಿಕವಾದಂಥ ಮೀಮಾಂಸೆಯನ್ನು ಜನಕ್ಕೆ ಉಣಬಡಿಸಿ ಅದರೊಳಗಿರುವ ತಿಳಿವನ್ನು ತಿಳಿಸೋದಿದೆಯಲ್ಲ, ಅದು ತುಂಬ ಜನಗಳಿಗೆ ಕಷ್ಟ ಸಾಧ್ಯವಾದ ಕೆಲಸ. ನಾವು ಈಗ ಅಷ್ಟಾಂಗ ಯೋಗದ ಬಗ್ಗೆ ಹೇಳ್ತೀವಿ. ಆಸನ ಪ್ರಾಣಾಯಾಮ, ಆಸನ ಧ್ಯಾನ ಧಾರಣ ಪ್ರಾಣಾಯಾಮ, ಪ್ರತ್ಯಾಹಾರ, ಸಮಾಧಿ, ಈ 8 ಅಂಗಗಳ ಬಗ್ಗೆ ನಾವು ಬಾಯಿನಲ್ಲಿ ಹೇಳ್ತೀವಿ. ಆದರೆ ಅದನ್ನು ಅನ್ವಯ ಮಾಡಿದ ಜೀವನಕ್ಕೆ, ಬದುಕಿಗೆ ಅನ್ವಯ ಮಾಡಿಕೊಂಡ ಕ್ರಮ ಇದೆಯಲ್ಲ, ಅದು ಬಹಳ ವಿಶೇಷವಾದ್ದು. ಜ್ಞಾನ, ಭಕ್ತಿ, ಕರ್ಮ, ಈ 3 ತ್ರಿಪುಟಿ ತತ್ವಗಳನ್ನು, ಜ್ಞಾನ ಮತ್ತು ಕರ್ಮ ಮತ್ತು ಭಕ್ತಿಗಿರುವಂಥ ಅನ್ಯಾನ್ಯ ಸಂಬಂಧವನ್ನು ಮತ್ತು ಅನ್ಯೋನ್ಯ ಸಂಬಂಧವನ್ನು ಅಷ್ಟು ಚೆನ್ನಾಗಿ ಅವರು ನಮಗೆ ತಿಳುವಳಿಕೆ ಬರೋ ಹಾಗೆ ಹೇಳ್ತಿದ್ರು. ಇನ್ನು ಉಪನಿಷತ್ತುಗಳಂತೂ ಏನಿಲ್ಲ. ಅವರು ಉಪನಿಷತ್ತಿನ ಉಪ ಅನ್ನೋ ಶಬ್ದಕ್ಕೆ ಉಪರಿ ಅನ್ನೋ ಹೇಳ್ತಿದ್ರು. ಉಪ ಅಂದರೆ ಸಮೀಪ ಮಾತ್ರ ಅರ್ಥ ಅಲ್ಲ, ಸಮೀಪಕ್ಕೆ ಬಂದವನನ್ನು ಮೇಲಕ್ಕೆ ಎತ್ತರಿಸೋದು ಅಂತ, ತನ್ನ ಎತ್ತರಕ್ಕೆ ತೆಗೆದುಕೊಂಡು ಹೋಗೋದು. ಉಪನಿಷತ್ತು ಅಂದರೆ ಅದು ಅವಸರ್ಪಿಣಿ ರೀತಿಯಲ್ಲ. ಇವತ್ತು ಭಾರತ ಏನಾಗಿದೆ ಅಂದರೆ ಒಂದು ರೀತಿ ಅವಸರ್ಪಿಣಿ ಕಾಲದಲ್ಲಿ ಇದ್ದದ್ದನ್ನು ಉತ್ಸರ್ಪಿಣಿ ಕಾಲಕ್ಕೆ ಹೋಗಬೇಕಾದ ಸಂದರ್ಭ. ಏಕೆಂದರೆ ನಮ್ಮ ಮನಸ್ಸು ಅವಸರ್ಪಿಣಿಗೆ ಆಗುತ್ತೆ ಅದು. ಆದರೆ ಪದೇ ಪದೇ ಅವಸರ್ಪಿಣಿಗೆ ಹೋಗ್ತಿರೋ ಈ ಮನಸ್ಸನ್ನು, ನಮ್ಮ ಬದುಕನ್ನು ಎತ್ತರಿಸಿ ಅದನ್ನು ಉತ್ಸರ್ಪಿಣಿ ತೆಗೆದುಕೊಂಡು ಹೋಗಬೇಕಾದದ್ದು ಬಹಳ ಅಗತ್ಯ. ಆಚಾರ್ಯ ಬನಂಜಿಯವರ ಬರಹ, ಅವರ ಕೃತಿಗಳು, ಅವರ ಮಾತುಗಳು, ಅವರ ಪ್ರವಚನಗಳು ಎಲ್ಲವೂ ಕೂಡ ಏನು ಅಂತ ಹೇಳಿದ್ರೆ ಒಂದು ಉತ್ಸರ್ಪಿಣಿ ಕಡೆ ಕರ್ಕೊಂಡು ಹೋಗೋದು.
ಹೀಗೆ ಉತ್ಸರ್ಪಣಿ ಕಡೆ ವಿದ್ಯೆ ಅಂದರೆ ಯಾವುದಂದ್ರೆ ಉತ್ಸರ್ಪಣಿ, ಅದು ಪರಾವಿದ್ಯೆಯೇ ವಿದ್ಯೆ ಅಂತ. ದ್ವೈವಿದ್ಯೆ ಪರೇ ಅಪರೇಚ ಅಂತ ಅನ್ನೋದು ಉಪನಿಷತ್ತೆಲ್ಲ ಹೇಳುತ್ತೆ. ಪರಾವಿದ್ಯೆದ ಕಡೆ ಕರ್ಕೊಂಡು ಹೋಗೋದೇ ಮುಖ್ಯ ಅಂತ. ವಿದ್ಯೆನಲ್ಲಿ ಅದೇ ಮುಖ್ಯವಾದ್ದು. ಅಪರಾವಿದ್ಯೆ ಬೇಡವೆ ಅಂತಂದರೆ ಬೇಕು. ಅಪರಾವಿದ್ಯೆಯ ಮೂಲಕ ಪರಾವಿದ್ಯೆದ ಕಡೆ ಒಂದು ಸಂವಹನ, ಒಂದು ಏರುವಿಕೆ, ಒಂದು ಏರು, ಈ ರೀತಿ ಹೋಗಬೇಕಾದಂಥ ದಾರಿಯನ್ನು ಸ್ಪಷ್ಟಪಡಿಸಿದವರು ಆಚಾರ್ಯ ಬನ್ನಂಜಿಯವರು. ನಮ್ಮ ಬದುಕಿಗೆ ಬೇಕಾದದನ್ನು ಕೆಲವು ಕಡೆ ಅನೇಕ ವಿಷಯಗಳಲ್ಲಿ ಸಂದಿಗ್ಧತೆ ಇದೆ. ಅದು ರಾಮಾಯಣದಲ್ಲಿರ್ಬೋದು, ಮಹಾಭಾರತದಲ್ಲಿರ್ಬೋದು, ಭಾಗವತ ಇರ್ಬೋದು, ಗೀತೆಗೆ ಸಂಬಂಧಪಟ್ಟ ಹಾಗೆ. ಮತ್ತು ಅವರೇ ಸ್ವತಃ ಅಂಥ ಸಂದರ್ಭಗಳಲ್ಲಿ ಎಲ್ಲೆಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ವೋ ಅದನ್ನೆಲ್ಲ ತಿಳಿಯಾಗಿ ಬಿಡಿಸಿ ಹೇಳಿದಂಥವರು ಬನ್ನಂಜಿಯವರು. ಅವರೊಬ್ಬ ಸೂತ್ರಕಾರರು. ಬಹುಶಃ ಭಾರತದಲ್ಲಿ ಸೂತ್ರಕಾರರು ತುಂಬ ಕಡಿಮೆ, ಬೆರಳಿನಷ್ಟು ಮಂದಿ ಮಾತ್ರ ಇದ್ದಾರೆ. ಅಂದರೆ ಅಲ್ಪಾಕ್ಷರಂ ಸಂದಿಗ್ಧಂ ಸಾರ್ವತ್ ವಿಶ್ವತೋಮುಖಂ ಸೂತ್ರಂ ಸೂತ್ರ ವಿಧೋ ಅಂತ ಅನ್ನೋದು ಒಂದು ಮಾತಿದೆ. ಸೂತ್ರ ಅಂದರೆ ಅದು ಅಲ್ಪಾಕ್ಷರವಾಗಿರಬೇಕು, ಸಂದಿಗ್ಧವಾಗಿರಬೇಕು, ಸಾರವತ್ತಾಗಿರಬೇಕು. ಅಂಥದ್ದನ್ನು ಮಾತ್ರ ನಾವು ಸೂತ್ರ ಅಂತ ಕರಿತೀವಿ. ಸೂತ್ರದಲ್ಲಿ ಈಗ ಬ್ರಹ್ಮಸೂತ್ರ ಇರ್ಬೋದು, ವಾತ್ಸಾಯನ ಕಾಮಸೂತ್ರ ಇರ್ಬೋದು. ಹೀಗೆ ಇಂಥ ಸೂತ್ರ ರೀತಿಯ ರಚನೆ ಮಾಡಿದಂಥವರು ಭಾರತದಲ್ಲಿ ಒಂದು 4-5 ಜನ ಮಂದಿಗಳಲ್ಲಿ ಆಚಾರ್ಯ ಬನ್ನಂಜಿಯವರು ಇಡೀ ದಕ್ಷಿಣ ಭಾರತದಲ್ಲಿ ಒಬ್ಬರೇ ಅಂತ ಹೇಳಿದ್ರೆ ಅದು ಅತಿಶಯುಕ್ತ ಮಾತೇನಲ್ಲ. ಆಮೇಲೆ ಉಪನಿಷತ್ತುಗಳಿಗೆ ಸ್ವತಃ ಸ್ವಯಂ ಭಾಷ್ಯವನ್ನು ಬರೆದವರು, ಅವರು ವ್ಯಾಖ್ಯಾನಗಳನ್ನು ಬರೆದವರು. ಅವರು ಯಾವುದನ್ನು ಸಂಸ್ಕೃತದಲ್ಲಿ ಆಚಾರ್ಯ ಮಧ್ವರ ದಾರಿಯನ್ನು ಹಿಡಿದು, ಅವರು ಯಾವುದೋ ಆಧ್ಯಾತ್ಮಿಕ ದಾರಿಯನ್ನು ಹಿಡಿದರೋ ಈ ಅಧ್ಯಾತ್ಮದ ದಾರಿಯನ್ನು ಹಿಡಿದು ಅದರ ಮೂಲಕ ಆಚಾರ್ಯ ಮಧ್ವರನ್ನು ವಿಸ್ತರಿಸಿ ಜನಕ್ಕೆ ಮುಟ್ಟಿಸಿದಂಥವರು. ಹೀಗೆ ಆಚಾರ್ಯ ಬನ್ನಂಜಿಯವರು ಸೂತ್ರವನ್ನು, ಭಾಷ್ಯವನ್ನು, ವ್ಯಾಖ್ಯಾನವನ್ನು, ಟಿಪ್ಪಣಿಗಳನ್ನು, ಅನುವಾದವನ್ನು ಎಷ್ಟು ಬಗೆ ಮಾಡ್ಬೋದು ಅಷ್ಟು ಸಾರಸ್ವತ ಸಾಮಗ್ರಿಯನ್ನು ನಮ್ಮ ಕೈ ತುಂಬುವಷ್ಟು, ಹೃದಯ ತುಂಬುವಷ್ಟು, ಮನಸ್ಸು ತುಂಬುವಷ್ಟು ಅವರು ಬರೆದಿದ್ದಾರೆ. ಅದನ್ನು ನೀವು ಅವರ ರಾಶಿ ಮುಂದೆ ನಿಂತ್ಕೊಂಡ್ರೆ ಒಂದು ಮಾತಿದೆ, ಆರೋ ತೆಕ್ಕನೆ ತುಡುಕಿ ಬಾಯಿ ಮುಚ್ಚಿ ಹಿಡಿದಂತೆ ಮೌನ ಭಾರತಿ ಮಾತು ಮೂರ್ಛೆ ಹೋಗಿಯುವುದಲ್ಲಿ ಶ್ರೀ ಗೋಮಟೇಶ್ವರನ ಭವ್ಯ ಸಾನ್ನಿಧ್ಯದಲ್ಲಿ ಅಂತ ಒಂದು ಕವಿತೆ ಇದೆ. ಹೀಗೆ ಒಂದು ಗೋಮಟ ಸದೃಶವಾದಂಥ ಅಂಥ ಅಪಾರವಾದ ಸಾರಸ್ವತ ಸಾಹಿತ್ಯದ ಎದುರುಗಡೆ ನಿಂತ್ಕೊಂಡ್ರೆ ನಾವು ನಿಬ್ಬೆರಗಾಗ್ತೀವಿ. ಆ ನಿಬ್ಬೆರಗಾಗೋದು ಮಾತ್ರ ಅಲ್ಲದೆ ನಮ್ಮ ಹಸಿವನ್ನು ಹಿಂಗಿಸುವ ಒಂದು ಮಂತ್ರ ಸದೃಶವಾದದ್ದು. ಅದಕ್ಕೆ ಬನ್ನಂಜಿಯವ್ರನ್ನ 3 ಅಕ್ಷರ ಅಂತ ಹೇಳಿದೆ. ಆ ಉಮ ಅನ್ನೋದು ಓಂಕಾರಕ್ಕಿರುವ 3 ಅಕ್ಷರಗಳ ಮೂಲಕ ಆಗೋದು. ಹಾಗೆ ಬನ್ನಂಜಿಯನ್ನಲ್ಲುವುದು 3 ಅಕ್ಷರ ಇದೆ. ಆ 3 ಅಕ್ಷರವು ಈ ಓಂಕಾರಕ್ಕೆ, ಪ್ರಣವ ಮಂತ್ರಕ್ಕೆ ಸದೃಶವಾದ್ದು. ಅಂಥ ಅವರನ್ನು ನೆನಪು ಮಾಡಿಕೊಂಡ್ರೆ ನಮ್ಮೊಳಗಿರುವ ಕಲ್ಮಶಗಳೆಲ್ಲ ಆಚೆಗೆ ಹೋಗುತ್ತೆ, ಮನಸ್ಸು ನಿರ್ಮಲವಾಗುತ್ತೆ. ಪಂಪ ಒಂದು ಕಡೆ ಹೇಳ್ತಾನೆ, ನಿರ್ಮಲ ಚಿತ್ತಂ ಧರ್ಮಪುತ್ರನ್ ಅಂತ. ಈ ಧರ್ಮಪುತ್ರ ಇದನ್ನಲ್ಲ, ಈ ಧರ್ಮರಾಯ ನಿರ್ಮಲ ಚಿತ್ತನ್ ಅಂತ ಹೇಳ್ದ. ಅವನು ಯಾವಾಗಲೂ ನಿರ್ಮಲವಾದಂಥ ಮನಸ್ಸುಳ್ಳವನು ಅಂತ. ಯಾರು ಈ ಚಿತ್ತ, ಈ ನಿರ್ಮಲ ಚಿತ್ತ ಕಡೆ ಕರ್ಕೊಂಡು ಹೋಗೋದಕ್ಕೆ ಆಚಾರ್ಯ ಬನ್ನಂಜಿಯವರ ಮಾತುಗಳು, ಅವರ ಪ್ರವಚನಗಳು, ಅವರ ಕೃತಿಗಳು, ಅವರ ಅಪಾರವಾದ ಸಾರಸ್ವತ ಸಾಮಗ್ರಿ ಕನ್ನಡ ಮತ್ತು ಸಂಸ್ಕೃತ ಎರಡರಲ್ಲೂ ಅವರು ನಡೆಸಿರುವ ಅಪರಿಮಿತವಾದದ್ದನ್ನು ನಾವು ಒಪ್ಪಿಕೊಳ್ಳೋಣ. ನಮ್ಮ ಎದೆಗೆ ಅಪ್ಪಿಕೊಂಡು ನಾವು ಅವರನ್ನು ಬರೀ ಆರಾಧನೆ ಮಾಡೋದಲ್ಲ, ಅವರ ಮೂಲಕ ನಾವು ಹೊಸ ಬೆಳಕನ್ನು, ಒಂದು ನವೀನ ಮಾರ್ಗವನ್ನು ಹಿಡಿಯೋಣ ಅಂತ. ನವೀನ ಮಾರ್ಗ ಅಂತ ಹೇಳಿದೆ, ನವೋ ಮಾರ್ಗ ಅಂತ ಅನ್ನೋದು ಅಭಿಮುಕ್ತ ಪಾದರಲ್ಲಿರುವಂಥ ಮುಖ್ಯವಾದೊಂದು ಸೂತ್ರ. ಹೊಸ ದಾರಿಯನ್ನು ಹಿಡಿಬೇಕು ಅಂತ. ಮುರಾರೇ ಹೆತೃತಿ ಪಂಥಾಹ ಅಂತ ಒಂದು ಮಾತಿದೆ. ಆ ಮುರಾರಿ ಅನ್ನೋನು 3ನೇ ಪಂಥ ಹೇಳಿದಂತೆ, 2 ಪಂಥ ಬೇಡ ನನಗೆ, 3ನೇ ಪಂಥ ಹಿಡಿತೀನಿ ಅಂತ. ಬಹುಭೂತಿಯು ಕೂಡ ಹಾಗೇನೆ ಇನ್ನೊಂದು ತನ್ನದೇ ದಾರಿ ಹಿಡಿದ. ಆಧುನಿಕ ಕಾಲದಲ್ಲಿ ಬನ್ನಂಜಿಯವರು ಹೀಗೆ ಒಂದು ನವೋ ಮಾರ್ಗವನ್ನು ಸೃಷ್ಟಿ ಮಾಡಿದವರು. ಇಂಥ ಆಚಾರ್ಯರ ಬಗ್ಗೆ ನಮ್ಮ ಹಿರಿಯರಾದಂಥ ಶ್ರೀಕಾಂತರಾವ್ ಎಸ್ ಕುಲಕರ್ಣಿಯವರು ಮತ್ತು ವಿಠ್ಠಲ್ ಕುಲಕರ್ಣಿ ಆಂದೋಲ ಅವರು, ಅವರ ಇಡೀ ಬಳಗ ಎಲ್ಲ ಸೇರಿಕೊಂಡು ಇವತ್ತು ಆಚಾರ್ಯ ಬನ್ನಂಜಿಯವರ 90ರ ವಿಶ್ವನಮನವನ್ನು ಅವರು ಈ ಬ್ರಹ್ಮರಥ ಉಡುಪಿಯಿಂದ ಆರಂಭ ಆಗಿದೆ. ಈ ಬ್ರಹ್ಮರಥ ಉಡುಪಿಯಿಂದ ಮಣಿಪಾಲ್ ಬಂದು, ಮಣಿಪಾಲಿನಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ, ಅಲ್ಲಿಂದ ಮಂಗಳೂರಿಗೆ ಹೋಗಿ, ಋಷಿಕೇಶಕ್ಕೆ ಹೋಗಿ, ಮತ್ತೆ ಪುತ್ತೂರಿಗೆ ಹೋಗಿ ಅಲ್ಲಿ ಮುಗಿಸ್ಕೊಂಡು ರಾಯಚೂರು ಬಂದು ಈಗ ಗುಲ್ಬರ್ಗದಲ್ಲಿ ಈ ಬ್ರಹ್ಮರಥ ನಿಂತಿದೆ. ಬ್ರಹ್ಮರಥಕ್ಕೆ ನಾವು ನಮನಗಳನ್ನು ಸಲ್ಲಿಕೆ ಮಾಡಿ ನಾವು ಈ ಕಾರ್ಯಕ್ರಮವನ್ನು ಇಡೀ ಇವತ್ತಿನ ಸಂಜೆವರೆಗೂ ಈ ಕಾರ್ಯಕ್ರಮ ಇದೆ. ಸಂಜೆ ನನ್ನ ಪಿತಾಮಹ ಅಂತನ್ನುವ ಸುಚೇಂದ್ರ ಪ್ರಸಾದ್ ಅವರು ಒಂದು ನಾಟಕವನ್ನು ಅವರು ಅಭಿನಯಿಸ್ತಾ ಇದ್ದಾರೆ. ಈ
ನನ್ನ ಪಿತಾಮಹ ಯಾರು ಅಂದರೆ ಅದು ವೀಣಾ ಬನಂಜಿಯವರ ಅಜ್ಜ ಪಡುಮನ್ನೂರು ನಾರಾಯಣಾಚಾರ್ಯರ ಕುರಿತಾದಂಥ ಪಡುಮನ್ನೂರು ನಾರಾಯಣಾಚಾರ್ಯ ಬಗ್ಗೆ ಬನಂಜ ಗೋವಿಂದಾಚಾರ್ಯರು ನನ್ನ ಆಗ್ರಹದ ಮೇರೆಗೆ ಒಂದು ಸಂಸ್ಕೃತದಲ್ಲಿ ಅವ್ರ ಕುರಿತು ಒಂದು ಪರಿಚಯಾತ್ಮಕವಾದಂಥ ಪುಸ್ತಕ ಬರೆದಿದ್ದರು. ಅದನ್ನು ಇಟ್ಕೊಂಡು ಕನ್ನಡದಲ್ಲಿ ಅನುವಾದ ಮಾಡಿ ಅದನ್ನು ಒಂದು ನಾಟಕ ರೂಪಕ್ಕೆ ಇವತ್ತು ಆಗಿದೆ. ತಂದೆಗೆ ತಕ್ಕ ಮಗ ಪಡುಮನ್ನೂರು ನಾರಾಯಣಾಚಾರ್ಯರು ಅಂದರೆ ಒಂದು ಹಾನಗಲ್ ವಿರೂಪಾಕ್ಷಶಾಸ್ತ್ರಿಗಳ ಕೆಲವೇ ಶಿಷ್ಯರಿಲ್ಲ ಅವರೊಬ್ಬರು. ಹಾನಗಲ್ ವಿರೂಪಾಕ್ಷಶಾಸ್ತ್ರಿಗಳಿಗೆ ನನಗೆ ಗೊತ್ತಿರೋ 5 ಜನ ಅವರು ಭಾಳ ಮೆಚ್ಚಿಕೊಂಡಿದ್ದವರು. ಒಂದು ಪಡುಮನ್ನೂರು ನಾರಾಯಣಾಚಾರ್ಯರು, ಇನ್ನೊಬ್ಬರು ಧಾರವಾಡದ ನಾಗೇಶ್ವರ ಶಾಸ್ತ್ರಿಗಳು, ಇನ್ನೊಬ್ಬರು ದೇವಡು ನರಸಿಂಹಶಾಸ್ತ್ರಿಗಳು, ಇನ್ನೊಬ್ಬರು ಡಿ ವಿ ಜಿಯವರು ಬಂದು ಹೋಗಿದ್ದ ಅಷ್ಟೇ. ಆದರೆ ಪೂರ್ತಿ ಅಂತ್ಯವಾಸಿಗಳಾಗಿದ್ದಂಥವರು ನಮ್ಮ ಅವರು ತಕ್ಷಣವೂ ಬರ್ತಾಯಿಲ್ಲ ನನಗೆ, ಇನ್ನೊಬ್ಬರು ಸನ್ಯಾಸಿಗಳಾಗಿ ಹೋದರು ಅವರು. ಈ 4-5 ಜನಗಳಿಗೆ ಅವರು ಪಾಠ ಮಾಡಿದವರು. ಅದು ನವೀನ ನ್ಯಾಯ ಇರ್ಬೋದು, ವೇದಾಂತ ಇರ್ಬೋದು. ವೇದಾಂತ ಮತ್ತು ನವೀನ ನ್ಯಾಯವನ್ನು ವಿಂಗಡಿಸ್ಕೊಳ್ಳದೆ ಎರಡನ್ನು ಒಟ್ಟುಗೂಡಿಸ್ಕೊಂಡು ಹೇಳಿದಂಥವ್ರು ಅವರು. ಒಂದು ಕಾಲದಲ್ಲಿ ವೇದಾಂತವನ್ನೇ ಹೇಳುವಾಗ ವೇದಾಂತಕ್ಕೆ ಪ್ರತಿಪಾದ್ಯವಾದಂಥ ತರ್ಕದ ಪ್ರಮೇಯಗಳನ್ನು ಹಿನ್ನೆಲೆಗೆ ಇಟ್ಕೊಂಡು ವೇದಾಂತವನ್ನು ಸ್ಥಾಪನೆ ಮಾಡೋದು. ಹಾಗಾಗಿ ಎರಡಕ್ಕೂ ಸಮಾನ ಮನ್ನಣೆಯನ್ನು ಕೊಟ್ಟಂಥವ್ರು ಹಾನಗಲ್ ವಿರೂಪಾಕ್ಷಶಾಸ್ತ್ರಿಗಳು. ಪಡುಮನ್ನೂರು ನಾರಾಯಣಾಚಾರ್ಯರು ಅವರ ಹತ್ರ ಹೋಗಿ ಅಧ್ಯಯನ ಮಾಡಿದವರು. ಜೊತೆ ವಿಶೇಷವಾಗಿ ಮಧ್ವ ಸಾಹಿತ್ಯವನ್ನು ಅದೇ ಹಾನಗಲ್ ವಿರೂಪಾಕ್ಷಶಾಸ್ತ್ರಿಗಳು ಕೂಡ ಪಾಠ ಮಾಡ್ತಾರೆ, ಅವರಿಗೆ ಅಧ್ಯಯನ ಹೇಳ್ಕೊಡ್ತಾರೆ. ಅಂಥ ಆಚಾರ್ಯರ ಮಗ ನಮ್ಮ ಗೋವಿಂದಾಚಾರ್ಯರು. ಒಂದು ವಿಶೇಷ ಅಂದರೆ ತಂದೆ ಪಾಠ ಮಾಡಿದ್ದು ಕಡಿಮೆ, ಅವರು ಪೂಜ್ಯರಾದ ವಿದ್ಯಮಾನ್ಯ ತೀರ್ಥರಲ್ಲಿ ಅಧ್ಯಯನ ಮಾಡಿದ್ದು. ಅಧ್ಯಯನ ಹೇಗೆ ಮಾಡ್ತಿದ್ರು ಅಂದರೆ ಅದಕ್ಕೊಂದು ಸಣ್ಣ ಸ್ವಾರಸ್ಯ ಇದೆ. ಅವರೇ ನನಗೊಂದೆರಡು ಸರಿ ಹೇಳ್ತಿದ್ರು. ಅವರು ಪಠ್ಯ ಇಟ್ಕೊಳ್ಳೋರು, ನೀನು ಅನುವಾದ ಮಾಡು ಅಂತ ಹೇಳೋರು. ಅವ್ರು ಹೇಳ್ತಾ ಹೋಗೋರು ಅಷ್ಟೇ. ಹಾಂ ಅಷ್ಟೇ ಪೂರ್ತಿ ಆಚಾರ್ಯರು ಹೇಳ್ತಾ ಹೋಗೋದು, ಅದನ್ನು ಸರಿ ಇದೆ ಆಯಿತು. ಸೊ ಅದು ಮನವರಿಕೆ ಆದಾಗೆ. ಆ ಪಾಠಕ್ರಮವೇ ವಿಚಿತ್ರ. ಅಂದರೆ ಇವರು ನೇರವಾಗಿ ಕೂತ್ಕೊಂಡು ಒಂದು ಸೂತ್ರಕ್ಕೆ ಅದಕ್ಕಿರುವ ಭಾಷ್ಯ, ಅದಕ್ಕಿರೋ ವ್ಯಾಖ್ಯಾನ, ಅದಕ್ಕಿರೋ ಟುಪ್ಟೀಕ, ತಾತ್ಪರ್ಯ ಇತ್ಯಾದಿಗಳು ಏನೂ ಹೇಳ್ತಿರಲಿಲ್ಲ. ಬರೀ ಕೇವಲ ಕಾರ್ಯಕ್ಕೇನೋ ಸೂತ್ರ ಹೇಳೋದು. ಆ ಸೂತ್ರವನ್ನಕ್ಕೆ ಹೇಳಿದ ಮೇಲೆ ಅದನ್ನು ವಿಂಗಡಿಸಿ ಇದನ್ನು ಅವರು ವಿವರಿಸ್ತಾ ಇದ್ದರೆ ಸರಿ ಇದು ಅಂತ. ಅಂದರೆ ಆಚಾರ್ಯರು ಸ್ವಯಂ ಪಂಡಿತರು. ಅಂದರೆ ಸ್ವಂತ ಅಧ್ಯಾಯ ಇದೆಯಲ್ಲ, ಸ್ವಯಂ ಅಧ್ಯಯನ ಇದೆಯಲ್ಲ, ಅದು ಬಹಳ ದೊಡ್ಡ. ಯಾವುದೇ ಒಬ್ಬ ವಿದ್ವಾಂಸನಿಗೆ ಗುರುಗಳ ಅನುಗ್ರಹ ಆಗೋದು ಅನೇಕ ರೀತಿಗಳಲ್ಲಿ. ಆದರೆ ಆಚಾರ್ಯ ಬನಂಜಿ ಅವರಿಗೆ ತಂದೆಯಿಂದ ಆದ ಅನುಗ್ರಹ, ವಿದ್ಯಮಾನ್ಯ ತೀರ್ಥರಿಂದ ಪೇಜೋಶಿಗಳಿಂದ ಆದ ಅನುಗ್ರಹ ಒಂದು ಕ್ರಮವಾದರೆ, ಸ್ವಂತ ಬಲದಿಂದ, ಸ್ವಂತ ಕಣ್ಣಿಂದ, ತನ್ನ ತಿಳಿಗಣ್ಣಿನಿಂದ ಶಾಸ್ತ್ರವನ್ನು ಅಧ್ಯಯನ ಮಾಡಿದರು. ಅದು ಏನು ದಾರಿ ತೋರಿಸುತ್ತೋ ಆ ದಾರಿಯಲ್ಲಿ ಅವರು ನಡೆದು ತಮ್ಮದೇ ಆದಂಥ ಒಂದು ವಿರಾಟ್ ಪ್ರತಿಭೆಯನ್ನು ತಮ್ಮ ಬದುಕಿನುದ್ದಕ್ಕೂ ನಮಗೆ ಉಣಬಡಿಸಿದರು. ಅಂಥ ವಿಶೇಷ ಋಷಿಕಲ್ಪರು, ಋಷಿ ಸದೃಶರಾದ ಬನಂಜಿಯವ್ರ ಬಗ್ಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಕುಲಕರ್ಣಿಯವರು, ಹಿರಿಯರಾದ ಕುಲಕರ್ಣಿಯವರು, ಇದರ ಸಾರಥಿ ವಿಠಲ್ ಕುಲಕರ್ಣಿಯವರು ಇದ್ದಾರೆ. ನೀವೆಲ್ಲ ಸೇರಿ ಇವತ್ತು ಮಾಡ್ತಾಯಿದ್ದೀರಿ. ನಮ್ಮ ಬನಂಜ ಗೋವಿಂದಾಚಾರ್ಯ ಪ್ರತಿಷ್ಠಾನ ಅನ್ನೋದು ಕೇವಲ ಒಂದು ಸಾಧನ ಅಷ್ಟೇ. ಆದರೆ ಉಳಿದಂತೆಲ್ಲ ನೀವೆಲ್ಲ ತುಂಬಿ, ಇದಕ್ಕೆ ಜೀವ ತುಂಬಿ ಇವತ್ತು ನೀವು ಈ ಕಾರ್ಯಕ್ರಮವನ್ನು ಇಡೀ ದಿನ ನಡೆಸ್ತಾ ಇದ್ದೀರಿ. ಹಾಗಾಗಿ ನಿಮ್ಮ ಶ್ರೀ ಹನುಮಾನ್ ಸೇವಾ ಸಂಘ ಟ್ರಸ್ಟಿನ ಎಲ್ಲ ಅಧ್ಯಕ್ಷರುಗಳಿಗೆ, ಅದರ ಪದಾಧಿಕಾರಿಗಳಿಗೆ ಮತ್ತು ಇಲ್ಲಿ ಸೇರಿರುವ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನಾನು ವೈಯಕ್ತಿಕವಾಗಿ ಬನಂಜ ಗೋವಿಂದಾಚಾರ್ಯ ಪ್ರತಿಷ್ಠಾನದ ಪರವಾಗಿ ನಮನಗಳನ್ನು ಸಲ್ಲಿಸಿ ಈ ಕೆಲವು ಮಾತುಗಳನ್ನು ಆಚಾರ್ಯರ ಶ್ರೀಪಾದಗಳಲ್ಲಿ ಅರ್ಪಣೆ ಮಾಡಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.